ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮುಂಚೆಲ್ಲ ಹೇಳ್ತಿದ್ದಲ್ಲ ಕಂದ್ರೆ, ಇವಾಗ ಹೇಳೋದೇ ಇಲ್ಲ. ಎಸ್, ನಾನಿವಾಗ ವಾಚ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಮಗಳದು ಒಂದು ಬರ್ಡೇ ಇತ್ತು. ಸೊ ಹಂಗಾಗಿ ಯಾವಾಗಲೂ ಬಟ್ಟೆ ಕೊಡಿಸ್ತಾ ಇದ್ದೆ. ಸೊ ಈ ಸಲ ಏನಾದರೂ ಬೇರೆ ಕೊಡಿಸೋಣ ಅಂದ್ಬಿಟ್ಟು ವಾಚ್ ನೋಡೋದಕ್ಕೆ ಬಂದೆ. ಫೈನಲ್ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಚೆನ್ನಾಯ್ತಾ? ಪ್ಲೀಸ್, ಇವತ್ತು ನಮ್ಮ ಫ್ರೆಂಡ್ ಮಗಳದ್ದು ಒಂದು ಬರ್ಡೇ ಇತ್ತು. ಸೊ ಅಲ್ಲಿಗೆ ಕೇಕ್ ಕಟ್ ಮಾಡಿಸಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಗಿಫ್ಟ್ ಎಲ್ಲ ತಗೊಂಡು ಹೊರಟಿದ್ದೀವಿ. ಹೋಗಿ ಕೇಕ್ ಕಟ್ ಮಾಡಿಸಿ ಹಾಗೆ ಹೋಗ್ತಾ ಕೇಕ್ ಕೂಡ ತಗೊಂಡೋದ್ವಿ. ಹಾಯ್ ಆಕ್ಷಿ, ಏನು ಸಖತ್ತಾಗಿ ಬಂತು. ಹ್ಯಾಪಿ ಬರ್ಡೇ ಟು ಯು ಆಶಿ, ಹ್ಯಾಪಿ ಬರ್ಡೇ ಟು ಯು. ತಿನ್ಸು ಮಗ್ನೆ ಅಕ್ಕಂಗೆ. ನೀನೆಲ್ಲ ಕಣೋ, ಅಕ್ಕಂಗೆ ತಿನ್ಸು. ಕಟ್ ಮಾಡಿಕೊಡು. ಸ್ವಲ್ಪ ತಗೊಳ್ಳಿ, ಬಿದೋಗುತ್ತೆ. ನಿನಗೆ ಕೊಡ್ತೀನಿ. ಅವನಿಗೆ ಅದು ಇಟ್ಕೊಂಡು ತಿನ್ಸೋ ಮಗ್ನೆ ಅಕ್ಕಂಗೆ. ಹಾಂ ತಿನ್ಸಪ್ಪ. ಹೇಳು ಹ್ಯಾಪಿ ಬರ್ಡೇ ಅಕ್ಕ ಅನ್ನೋ. ಬಾಯಿ ಎಷ್ಟಾಗಲೂ ಓಪನ್ ಮಾಡ್ತೀಯ ನೋಡಿ. ಇದಕ್ಕಾದ್ರೆ ನೀನು ಕೊಡು ವೆಂಕಿ. ನಿಮ್ಮ ಫೋನಲ್ಲಿ ಫೋಟೋಸ್ ತೆಕ್ಕೊಳ್ಳೋದಲ್ವಾ? ನಂದು ಫೋನ್ ಕ್ಲಾರಿಟಿ ಇಲ್ಲ. ನಿಮ್ಮದು ಇದು ಮಾಡಲಾ? ಹ್ಞೂ, ವೆಂಕಿ ನೀನು ಯಾವ ಸಿನಿಮಾ ಬರ್ಡೇ ಮಾಡ್ತೀಯ? ಆ ಬ್ಲಾಸ್ಟರ್ ಹೊಡಿ ಅಂತ ಹೇಳಿದ್ದೀನಿ. ಚೂರು ಕೊಡ್ತೀನಿ ವಿಷಯ. ಹ್ಯಾಪಿ ಬರ್ಡೇ. ಕೇಕ್ ಮೇಲೆ ಬಿಟ್ಟಿರುತ್ತಲ್ಲ ಹೆಂಗಂತ ಮನೆ. ನೀವೇ ಹೋಗಿ. ಫೋಟೋ ತೆಗಿಲ್ಲ. ಓಪನ್ ಮಾಡಿ ನೋಡು ಆಸಿ. ನಿನ್ನ ಮಗನ ನೋಡು, ಸೊಂಟದ ಮೇಲೆ ಹೆಂಗೆ ಹಿಡ್ಕೊಂಡು ನಿಂತ್ಕೊಂತಾನೆ. ಅದು ಕೊಡು ಮಗನೆ, ಹಾಕವರುವೆ. ಗಾನ ಹೋಗಿ ಆ ಥರ ಜಾಸ್ತಿ. ಹಾಕೊಂಡು ನೋಡು ಕರೆಕ್ಟಾಗಿ ಆಗುತ್ತಾ ಅಂತ. ಕಂದಮ್ಮ, ಯಾರು ತಂದಿದ್ದು ವಾಚು? ಆಶಿಗೆ ವಾಚ್ ತಗೊಳಕ್ ಹೋಗಿದ್ಕೆ ಅವನು ಅದು ತಗೊಂಡಿರೋದು. ಚೆನ್ನಾಗಿದೆ. ಅವನು ಮನೆಯಿಂದ ತಂದಿರೋದು ಕಾರಲ್ಲಿ ಇಟ್ಟವನೆ. ಏನಾದ್ರು ಸರಿ ಒಟ್ಟಿನಲ್ಲಿ ಯಾರಿಗೆ ತಗೊಳ್ಳೋದು ಲೆಕ್ಕ ಇರಲೇಬೇಕು. ಅವ್ನು ಹಾಕೊಂಡು ಬಂದಿದ್ದ ಸ್ಪೈಡರ್ ಮ್ಯಾನ್ದು, ಅದನ್ನ ಅಂಗಡಿಲಿ ಬಿಚ್ಚಾಕ್ಬಿಟ್ಟು ಇದನ್ನು ತಗೊಂಡಿರೋದು. ರೈಟ್ ಹ್ಯಾಂಡ್ಗೆ ಹಾಕೊಂಡೆ. ಅದೇನೆ ಕೈಗೆ ಜಾಸ್ತಿ ಹಾಕೋದಳು. ಸರಿಯಾಗಿ ಆಯ್ತಾ ಮಾಷಿ? ನಿಮ್ಮ ವೆಂಕಿ ಅಣ್ಣ ಸೆಲೆಕ್ಟ್ ಮಾಡಿರೋದದು. ನಾನು ಬೇರೆ ತಗೊಂಡಿದ್ದೆ. ಹಾಕೊಂಡಿರೋ ಹೋಗಿ. ಕೇಕ್ ಕಟ್ಟೆಲ್ಲ ಮಾಡಿಸಿ ಅಲ್ಲೇ ಊಟ ಕೂಡ ಮುಗಿಸ್ಕೊತಾ ಇದ್ದೀವಿ. ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡೋದು. ಬಾಯ್ ಮಾಡಿ.
ಆಶಿ ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಬರ್ತೀನಿ. ಬಾಯ್. ಇವಾಗ ತಾನೇ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಇವಾಗ 9 ಆಗಿದೆ. ಆ್ಯಂಡ್ ನಮ್ಮದು ಊಟ ಅಲ್ಲೇ ಆಯಿತು. ಅಲ್ಲೇ ವೆಜ್ ಮಾಡಿದರು, ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ನಮ್ಮ ಒಂದೇ ಅಲ್ವಾ ಮನೇಲಿ, ಸೊ ಹಂಗಾಗಿ ಅಮ್ಮಂಗೆ ಇಲ್ಲೇ ಹೊರಗಡೆ ಏನಾದರೂ ತೊಗೊಬರ್ತೀನಿ, ಅಡುಗೆ ಮಾಡಬೇಡ ಅಂತ ಫೋನ್ ಮಾಡಿದ್ದೆ. ಸೊ ಇವಾಗ ಒಂದು ಕುಷ್ಕ ರೈಸ್ ಥರ ಕಳಿಸಿದ್ದೀನಿ, ತಗೊಂಡೋಗಿ ಕೊಟ್ಟರೆ ಅದನ್ನು ಊಟ ಮಾಡ್ಕೋತಾರೆ. ಏನು ಪಾಪು ಕೂಡ ಎದ್ದಿದ್ದಾನಂತೆ, ಹೋಗಿ ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲ್ಕೊಳ್ಳೋದು ಅಷ್ಟೇ. ಆ್ಯಂಡ್ ನಿನ್ನೆ ಮಾರ್ಚ್ 8ನೇ ತಾರೀಕು ನಂದು ಆ್ಯನಿವರ್ಸರಿ ಇತ್ತು ನಮ್ಮದು. ಸೊ ನೆನ್ನೆನೇ ಅದು ಕೇಕ್ ಕಟಿಂಗ್ ಎಲ್ಲ ಮಾಡಿದ್ವಿ. ಅದ್ರದ್ದು ವೀಡಿಯೋ ಕೂಡ ನಾನು ಇದೇ ವ್ಲಾಗಲ್ಲಿ ಹಾಕ್ತೀನಿ. ಅಷ್ಟೇ ಗೈಸ್, ಇವಾಗ ಮನೆಗೆ ಹೋಗಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸರಿ, ಅಮ್ಮ ಬಿಟ್ಟೋಗಿತ್ತಾ? ಅಮ್ಮ ಬಿಟ್ಟೋಗಿತ್ತ ನಿನ್ನ? ಬಾ ಮಗ್ಳು. ರವಿ ಕೆರ್ಕತಾನೆ, ಹಿಂಗೆ ಕೆರ್ಕತ್ತ ಕೆರ್ಕಂತಾನೆ. ಮಗಳು ಸಕ್ಕರೆ, ಏನು ಮಾಡ್ತಿದ್ದೀರಪ್ಪ ನೀವು? ಏನು ಮಾಡ್ತಿದ್ರಿ ನೀವು ಇಷ್ಟವರೆಗೂ? ಮಲ್ಕೊಂಡಿದ್ರಾ? ಬಾ ಮಗನ ಎತ್ಕೊತೀನಿ. ಬಾ 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 ಬಾ. ಬೆಂಕಿ ನಿನ್ನ ನೋಡ್ತಾನ ಕಣ. ಹೊಸದೇನೋ ವಾಚು, ಚೆನ್ನಾಗೈತಿ. ಬನ್ನಿ 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 ಬನ್ನಿ. ಅಯ್ಯೋ 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 ಅಯ್ಯೋ. ಇದು ನಿನ್ನೆ ಆ್ಯನಿವರ್ಸರಿದು ವೀಡಿಯೋ. ನಿನ್ನೆ ಅಂದರೆ ಮಾರ್ಚ್ 8ನೇ ತಾರೀಕು ನಮ್ಮದು ಆ್ಯನಿವರ್ಸರಿ. 5 ಇಯರ್ಸ್ ಕಂಪ್ಲೀಟ್ ಆಯಿತು ನಾವು ಮದುವೆ ಆಗಿ. ಬಟ್ ಒಂದು ಸಲನೂ ಕೂಡ ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ಈ ಸಲ ನಮಗೆ ತುಂಬ ಬೇಕಾದವರು ಮನೆಗೇ ಕೇಕ್ ತೊಗೊಂಡು ಬಂದಿದ್ದರು, ಹಾಗಾಗಿ ಕೇಕ್ ಕಟಿಂಗ್ ಮಾಡ್ಕೋತಾ ಇದ್ದೀವಿ. ಹಾಗೆ ಹೊರ್ಗಡೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಯಾಕೋ ನನಗೇ ಮಗು ಇಟ್ಕೊಂಡು ಹೊರ್ಗಡೆ ಊಟ ಮಾಡ್ಕೊಂಡು ಬರೋದು ಹಿಂಸೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಬೇಡ, ಮನೆಯಲ್ಲೇ ಏನಾದರೂ ಮಾಡ್ತೀನಿ ಅಂತಂದೆ. ಹಾಗಾಗಿ ವೆಂಕಿ ಮನೆಗೇ ನಾನ್ ವೆಜ್ ತೊಗೊಂಡು ಬಂದರು. ಸೊ ಮನೆಯಲ್ಲೇ ಅಡುಗೆ ಮಾಡಿದ್ದೀನಿ, ಮನೆಯಲ್ಲೇ ಊಟ ಮಾಡ್ಕೋಬೇಕು. ಆ್ಯಂಡ್ ನಮ್ಮದು ಆ್ಯನಿವರ್ಸರಿಗೆ ಕೇಕ್ ತೊಗೊಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ಬಿಡ್ತೀನಿ ವಿಡಿಯೋ ಮುಖಾಂತರನೇ. ಈ ಸೆಲೆಬ್ರೇಷನ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ವೆಂಕಿ ಬರ್ಡೇ ಇದ್ದಾಗ ಮಾತ್ರ ನಾನು ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀನಿ. ಅದು ಬಿಟ್ಟರೆ ಇವಾಗ ಗಾನವ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಈ ಥರ ಆ್ಯನಿವರ್ಸರಿ ಅಥವಾ ನನ್ನ ಬರ್ಡೇ ಅದು ಯಾವುದೂ ಸೆಲೆಬ್ರೇಟ್ ಮಾಡಲ್ಲ ಯೂಶ್ವಲಿ ಮನೇಲಿ. ಹಿಂಗೆ ಯಾರಾದರೂ ಫ್ರೆಂಡ್ಸು ಕೇಕ್ ಏನಾದರೂ ತೊಗೊಬಂತು ಅಂತಂದರೆ ಹಾಗೆ ಚಿಕ್ಕದಾಗಿ ಕೇಕ್ ಕಟಿಂಗ್ ಮಾಡಿಕೊಂಡು ಇಲ್ಲ ಹೊರ್ಗಡೆ ಊಟಕ್ಕೆ ಹೋಗೋದು, ಇಲ್ಲಾಂದರೆ ಬೇಕು ಅಂದರೆ ಮನೇಲೇ ಏನಾದರೂ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಟೈಮು 11:30 ಆಗಿದೆ. ಚರ್ರಿ ಕೂಡ ಇನ್ನೂ ಮಲಗಿಲ್ಲ. ಅವ್ನು ಮಲ್ಕೊಳ್ಳೋದು 12 ಆಗೋಗುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.